ರಾಜ್ಯ ಸರ್ಕಾರಕ್ಕೆ ಪಾಪಿ ಪಾಕಿಸ್ತಾನಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ ಕಾನೂನು ಅಸ್ತವ್ಯಸ್ತವಾಗುತ್ತಿರುವ ಮಾಡುತ್ತಿರುವ ಕಳಿಸಿ ಬಂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನೈತಿಕತೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಗ್ಯಾರಂಟಿಗಳಿಗೆ ಮೋಸ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಅಕ್ಕಿಯಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂದರೆ ದೇಶ ಭಾಷಣ ಕಾಯ್ದೆಯನ್ನ ವಿಧಾನಸಭೆಯಲ್ಲಿ ಅದನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆ ನಮ್ಮ ಜಿಲ್ಲೆಯ ವಕ್ತಾರರು ಆದಂತ ಸತ್ಯನಾರಾಯಣ ಹೇಮಾದ್ರಿ ಅವರು ಮಾತಾಡಬೇಕಂತ ಹೇಳಿ ಪ್ರಸ್ತಾವಿಕವಾಗಿ. ಹರಿಯೋ ಇವತ್ತಿನ ದ್ವೇಷ ಭಾಷಣ ಈ ದ್ವೇಷ ಮಸೂದೆ ಈ ವ್ಯವಸ್ಥೆಯನ್ನು ನಾವು ಖಂಡಿಸ್ತೀವಿ. ಇದು ದ್ವೇಷ ಮಸೂದೆಯನ್ನು ತರುವಂಥ ಅಧಿಕಾರ ಇವರಿಗಿಲ್ಲ. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇರುವಂಥ ದೇಶ ನಮ್ಮದು. ನಮಗೆ ಯಾವುದು ಸರಿ ಅನ್ನಿಸ್ತದೆ ಅದನ್ನು ಮಾತಾಡುವಂಥ ಹಕ್ಕು ನಮ್ಮ ಸಂವಿಧಾನದಲ್ಲಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಯಾರದೋ ಧ್ವನಿಯನ್ನು ಹತ್ತಿಕ್ಕುವ ಒಂದೇ ಒಂದು ಕೋಮವನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ಇವರು ದ್ವೇಷ ಮಸೂದೆ ಜಾರಿಗೆ ತರ್ತಾ ಇರೋದು ಇದು ಖಂಡನೀಯ. ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಇದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆದ್ದು ನೀವು ಎಲ್ಲ ಕನ್ನಡ ಚಾನಲ್ ಹಚ್ಚಿರಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು, ಡಿಸೆಂಬರು, ಇನ್ನು ಬರುವ ಬಹುಶಃ ಜನವರಿಗೆ ಹೋಗ್ತಾ ಇದೆ ಅಂತ ಕಾಣುತ್ತೆ, ಸಂಕ್ರಾಂತಿಗೆ ಹೋಗ್ತಾ ಇದೆ ಅಂತ ಕಾಣುತ್ತೆ. ಏನು ಮಾತುಕತೆ ಆಗಿದ್ದರೆ ಕೊಡ್ತೀನಿ ಅಂತ ಹೇಳ್ಬೇಕು, ಇಲ್ಲಾಂದರೆ ಕೊಡೋದಿಲ್ಲ ಅಂತ ಹೇಳ್ಬೇಕು. ಅದನ್ನು ಮುಗಿಸ್ಬೇಕು ಅನ್ನುವಂಥ ಭಾವನೆ ಯಾರಿಗೂ ಇಲ್ಲ. ಹೈಕಮಾಂಡು ಮೊನ್ನೆ ಪಾರ್ಲಿಮೆಂಟ್ ನಡೆದಾಗ ಜರ್ಮನಿಗೆ ಹೋಗಿ ನೀನು ಬಂದಾನ. ಮತ್ತು ಒಂದಿನ CWC ಮೀಟಿಂಗ್ ಅಂತದ್ದು, ಹಾಳಾದವರಿಗೆ ಉಳಿದವರ ಗೌಡ್ರು ಅಂದಂಗೆ ಒಂದು ಮೀಟಿಂಗ್ ಮಾಡಿದ. ಮತ್ತೆ ಇವತ್ತು ಅಮೇರಿಕಾಗೆ ಹೊಂಟು 9ನೇ ತಾರೀಕಿಗೆ ಬರ್ತಾನಂತ. ಬಂದ್ಮ್ಯಾಗ ಮತ್ತೆ ಏನು ಹೈಕಮಾಂಡು, ಹೈಕಮಾಂಡು ಏನೂ ಅರ್ಥನೇ ಉಳಿದಿಲ್ಲ ಅವರಲ್ಲಿ. ಒಂದು ಕಡೆ ಹೇಳ್ತಾರ ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಂತ, ಮತ್ತೊಂದು ಕಡೆ ದಿನ ಹೊತ್ತೊಂಟ್ರೆ ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಕುಸ್ತಿ ಒಳಗನ ಸರ್ಕಾರ ನಡೀತಾ ಇದೆ. ಬೆಳಗಾವಿ ಅಧಿವೇಶನ 10 ದಿನ ಬರೀ ಇವರು ಕುಸ್ತಿ ನೋಡೋದಾಯ್ತು. ಬೇರೆ ಯಾವುದೂ ಕೂಡ ಕೆಲಸ ಮಾಡುವಂಥದ್ದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮಾತಾಡುವಂಥದ್ದು ಆಗಲಿಲ್ಲ. ಈ ಸರ್ಕಾರ ಬಂದು 2.5 ವರ್ಷಕ್ಕಿಂತ ಜಾಸ್ತಿ ಆಯಿತು. ಸ್ವಲ್ಪ ದಿನ ಕೊಲೆ ಸುಲಿಗೆ, ದೇಶದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡಿಕೊಂಡಂಥ ರಾಜ್ಯ ಅದು ಕರ್ನಾಟಕ. ಅತಿ ಹೆಚ್ಚು ರೈತರು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತ ಅಂಕಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 3 ವರ್ಷದಲ್ಲಿ 9,000ಕ್ಕಿಂತ ಹೆಚ್ಚು ಮಕ್ಕಳ ಅಪಹರಣ ಆಗಿದೆ ಅನ್ನೋದನ್ನ ನಿನ್ನೆ ಇವತ್ತು ಪತ್ರಿಕೆ ಒಳಗೆ ಹೇಳ್ಯಾರ. ಕಾಯ್ದೆ ಸುವ್ಯವಸ್ಥೆ ಏನೂ ಇಲ್ಲ ಇಲ್ಲಿ, ಎಲ್ಲ ಹಾಳಾಗಿ ಹೋಗ್ಯದ. ಇವರು ಪೊಲೀಸರಿಗೆ ಈ ಮಾದಕ ವಸ್ತುಗಳನ್ನು ಹಿಡಿಯೋದಾಗಲಿಲ್ಲ. ಮಹಾರಾಷ್ಟ್ರ ಪೊಲೀಸರು ಬಂದಾರ ಇಲ್ಲಿ. ಒಂದು ಅವಲಹಳ್ಳಿ, ಬಾಗಲೂರು ಮತ್ತು ಕೊತ್ತನೂರು ಮಹಾರಾಷ್ಟ್ರ ಪೊಲೀಸರು ಬಂದು 56 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಅವರು ಜಪ್ತಿ ಮಾಡ್ಯಾರ. 22 kg ಅವ್ರು ಜಪ್ತಿ ಮಾಡಿದ್ರು. ಈ ಪೊಲೀಸರು ಏನ್ ಮಾಡ್ತಿದ್ರು, ಇವ್ರು ಸರ್ಕಾರದ ಪೊಲೀಸರು ಗೊತ್ತಾಗ್ಲಿಲ್ಲ. ಮಂತ್ರಿ ಕೇಳಿದ್ರ ಅಂಥದ್ದೇನೂ ಆಗಿಲ್ಲ ಅಂತಾರೆ ಅವರು, ಗೃಹ ಮಂತ್ರಿಗಳು. ನಮಗೆ ಮಾಹಿತಿ ಬಂದಿಲ್ಲ ಅಂತಾರೆ ಅವರು. ಮಹಾರಾಷ್ಟ್ರ ಪೊಲೀಸರು ಬಂದು
ಇಲ್ಲಿ ಜಪ್ತಿ ಮಾಡಿದ ಮೇಲೆ ಅವುಗಳನ್ನು ಸೀಸ್ ಮಾಡಿದ ಮೇಲೆ ಇನ್ನೂ ನನಗೆ ಮಾಹಿತಿ ಬಂದಿಲ್ಲ ಅಂತ ಇಲ್ಲಿ ಗೃಹ ಮಂತ್ರಿಗಳು ಹೇಳ್ತಾರೆ. ಮತ್ತಿಲ್ಲಿ ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟಿ ಮಾದಕ ವಸ್ತು ಮಾವ ಗಾಂಜಾ ದಿನಕ್ಕೆ ಜಾಸ್ತಿ ಆಗಕತ್ತೈತಿ. ಮಟ್ಕ ಇಸ್ಪೇಟ್ ಆಡಿಸೋದು, ಮಟ್ಕ ದೌರ್ಜನ್ಯ ದಿನಕ್ಕೆ ಜಾಸ್ತಿ ಆಗಕತ್ತೈತಿ ಇಲ್ಲಿ. ಆದ್ರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಯಾರು ಮಾವ ಮಾಡ್ತಾರ ಕಂಪ್ಲೇಂಟ್ ಕೊಟ್ರೆ ನಾವು ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ ಪೊಲೀಸರು. ಪೊಲೀಸರಿಗೆ ಇಂಟೆಲಿಜೆನ್ಸಿ ಇರ್ತದ, CID ಇರ್ತದ, ಬೇರೆ ಬೇರೆ ಇನ್ಫಾರ್ಮೇಶನ್ ತಗೊಳ್ಳುವಂಥ ಸೆಂಟರ್ಗಳು ಇರ್ತಾವೆ. ಅದರ ಆಧಾರದ ಮೇಲೆ ಅವ್ರು ರೇಡ್ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ನಾವು ಹೋಗಿ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ರೆ ಅದರ ಪರಿಣಾಮ ಏನಾಗ್ತದೆ? ಮತ್ತು ಇವ್ರು ಏನು ಮಾಡ್ತಾರೆ ಡಿಪಾರ್ಟ್ಮೆಂಟ್ನವರು? ಇದು ಅವ್ರ ಕಡೆಯಿಂದ ಹಪ್ತಾ ವಸೂಲಿ ನಡೆದತ್ತೆ ಇಲ್ಲಿ ಎಲ್ಲರಿಗೂ. ಈ ಮಾವ ಗಾಂಜಾದವ್ರ ಕಡೆಯಿಂದನೂ ಕೂಡ ಮಂತ್ಲಿ ಫಿಕ್ಸ್ ಮಾಡಿಬಿಟ್ಟಾರೆ. ಇಲ್ಲಿ ಮಂತ್ಲಿ ಫಿಕ್ಸ್ ಇಂತಿಷ್ಟು ತಗೊಳ್ಳೋದು. ಯಾರು ತಗೊಂತಾರ ಅಂತ ನಿಮ್ಗೆ ಗೊತ್ತದ. 5 ಕೋಟಿಗಿಂತ ಹೆಚ್ಚು ಪಿಸ್ತೂಲ್ ತೋರಿಸಿ, ಬಂದೂಕ್ ತೋರಿಸಿ ಬಂಗಾರದ ಅಂಗಡಿ ಲೂಟಿ ಮಾಡಿದ್ರು. ಹಗಲತ್ತ ಬ್ಯಾಂಕ್ ಲೂಟಿಗಳಾಗ್ತಾವ. ಇಲ್ಲೇನ ಇದ್ರ ಕಡೆ ಲಕ್ಷ್ಯ ಇಲ್ಲ ಈ ಸರ್ಕಾರದ್ದು. ಬರೀ ಅವ್ರು ತಮ್ಮ ಕುರ್ಚಿ ಕಿತ್ತಾಟದೊಳಗೆ ಸಮಯಗಳಾಗತ್ತಾರ. ಕಾನೂನು ಸುವ್ಯವಸ್ಥೆ ಇಲ್ಲ, ಜನರಿಗೆ ಆಗುವಂಥ ತೊಂದರೆಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಅದೆಲ್ಲ ಬಿಟ್ಟು ದ್ವೇಷ ಭಾಷಣದ ಬಗ್ಗೆ ಕಾನೂನು ತರಕೊಂಟಾರೆ. ಇಂಥವೆಲ್ಲ ಹೇಳಿದಗಳಿಗೆ ನಾವು ದ್ವೇಷ ಭಾಷಣ ಅಂತ ಹೇಳೋದು, ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು. ನಿನ್ನೆ ಆ ಕೇರಳದ ಮುಖ್ಯಮಂತ್ರಿ ಹೇಳಿದಂತ ಅನಧಿಕೃತ ಸರ್ಕಾರಿ ಸರ್ಕಾರದ ಜಾಗದೊಳಗೆ ಅನೇಕ ವರ್ಷಗಳಿಂದ ಗುಡಿಸಲ ಹಾಕೊಂಡವ್ರನ್ನ ತೆಗಿಸ್ಯಾರ. ಅಲ್ಲಿ ದಿನ ಬಾಂಗ್ಲಾದೇಶದೊಳಗೆ ಹಿಂದೂಗಳ ನರಹತ್ಯೆ ಆಗುತ್ತೆ. ಆ ಬಾಂಗ್ಲಾದೇಶ ಸ್ವತಂತ್ರ ಮಾಡಿ ಕೊಟ್ಟವ್ರು ನಾವು. ಸುಮಾರು 4,000 ಸೈನಿಕರನ್ನು ಬಲಿ ಕೊಟ್ಟಿವಿ ನಾವು. ಅವಾಗ ನಮ್ಮ ದೇಶದ ಸೈನಿಕರನ್ನು ಬಲಿ ಕೊಟ್ಟು ಬಾಂಗ್ಲಾಗೆ ಸ್ವತಂತ್ರ ಕೊಡಿಸಿವಿ. ಆ ಸ್ವತಂತ್ರ ಕೊಡಿಸಿದ ಖಬರ ಇಲ್ಲ ಅವರಿಗೆ. ಬಾಂಗ್ಲಾದೇಶದವ್ರಿಗೆ ಹಿಂದೂಗಳ ಮೇಲೆ ದಿನ, ಹೆಣ್ಣು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ, ಯುವಕರ ಮೇಲೆ ದಿನ ನರಹತ್ಯೆ ನಡೆದತ್ತೆ. ಅದ್ರ ಬಗ್ಗೆ ಅವು ಕಾಂಗ್ರೆಸ್ನವ್ರು ಧ್ವನಿ ಎತ್ತುವಲ್ರು. ಇಲ್ಲೇನೋ ಅವ್ರು ಅನಧಿಕೃತ ಸರ್ಕಾರಿ ಜಾಗದಾಗ ಹಾಕಿದಂಥ ಗುಡಿಸಲುಗಳನ್ನು ಕಿತ್ತಿದ್ರಂತ. ಅವ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಹೇಳಿದಂತ. ಅದು ವೇಣುಗೋಪಾಲಕ್ಕೆ ಸುದ್ದಿ ಹೋತಂತ. ಅವ್ರ ಕಾಂಗ್ರೆಸ್ಸಿನ ಹೈಕಮಾಂಡ್ ತುಕುಡಿ ಅವ. ಆ ಹೈಕಮಾಂಡ್ಗಳ ತುಕುಡಿಗೆ ಸುದ್ದಿ ಹೋತಂತ. ಅವ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದಂತ. ಇವತ್ತು ಅದ್ರ ಸಲುವಾಗಿ ಮೀಟಿಂಗ್ ಕರೆದಾರೆ. ಅವ್ರಿಗೆ ಪರಿಹಾರ ಕೊಡ್ಬೇಕಂತ. ಏನು ಅವ್ರಿಗೆ ಬಂಗ್ಲೆ ಕಟ್ಟಿ ಕೊಡ್ತಾರೋ ಏನು ಮಾಡ್ತಾರೆ ನೋಡ್ಬೇಕು. ಬಂಗ್ಲೆ ಕಟ್ಟಿ ಕೊಡೋ ಕಾಣ್ತಾರೆ ಅವ್ರಿಗೆ ಬಹುತೇಕ. ಏನು ನಡೆದತ್ತಿಲ್ಲ ಈ ಓಟಿನ ತುಷ್ಟೀಕರಣಕ್ಕಾಗಿ ಈ ಜನ ಏನು ಮಾಡೋದಕ್ಕೂ ಹೆಸೋದಿಲ್ಲ. ದೇಶ ಮಾರಿ ಹೋಗಾಕೂ ಕೂಡ ಇವರು ಹೆಸಲಾರದಂಥ ಬಂಡ ಜನ ಇವರು. ನರೇಗಾ ಗಾಂಧೀಜಿನ ಏನು ಮಾಡಿದಿರಿ ನೀವು? ಸ್ವತಂತ್ರ ಸಿಖ್ಗಳಿಗೆ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು ಗಾಂಧೀಜಿ ಅವರು. ಅವ್ರ ಮಾತು ಕೇಳಲಿಲ್ಲ ನೀವು. ಮನೆ ಸುಮ್ಮನೆ ಗಾಂಧೀಜಿ ಹೆಸರು ಹೇಳ್ತೀರಿ. 100 ದಿನ ಇದ್ದದ್ದನ್ನ 125 ದಿನ ಮಾಡಿವು ನಾವು ನರೇಗಾ. ಅದ್ರ ಹೆಸರು ಚೇಂಜ್ ಮಾಡಿ ಭ್ರಷ್ಟಾಚಾರ ಹಾಕಿತ್ತು. ಅದರಲ್ಲಿ ಯಾಕೆ ಭ್ರಷ್ಟಾಚಾರ ಹಾಕಿತ್ತು ಅಂದ್ರೆ ರಾಜ್ಯ ಸರ್ಕಾರದ ಪಾಲ ಇರಲಿಲ್ಲ. ಅಲ್ಲೇ ಕೇಂದ್ರದ ರೊಕ್ಕ ಅಂತೇಳಿ ಲೂಟಿ ಹೊಡಿತಿದ್ರಿ. ಅದಕ್ಕೀಗ 60% ಕೇಂದ್ರ ಸರ್ಕಾರದ್ದು, 40% ರಾಜ್ಯ ಸರ್ಕಾರದ್ದು ಅಂತ ಮಾಡಿದ್ದು ನಿಮಗೆ ಬ್ಯಾನ್ ಹತ್ಯದ. ಆ 40% ಕೊಡಾಕ ನಿಮಗೆ ಬ್ಯಾನ್ ಬಂದು ಗಾಂಧೀಜಿ ಹೆಸರು ಹೇಳ್ಕೊಂತ ಹೊಂಟಿರಿ ನೀವು. ಇದನ್ನು ಬಂದ್ ಮಾಡ್ರಿ ನೀವು. ಅದು ಯಾವ ಸ್ಕೀಮನ್ನು ನಾವು ಬಂದ್ ಮಾಡಿಲ್ಲ. ಗಾಂಧೀಜಿಯ ಪರಮ ಗುರು ಆಗಿರುವಂತ ರಾಮ್ಜಿ ಹೆಸರಲ್ಲೇ ನಾವು ಸ್ಕೀಮನ್ನ 125 ದಿನಕ್ಕೆ ತಗೊಂಡು ಹೋಗಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅದರಲ್ಲಿ ಭ್ರಷ್ಟಾಚಾರ ಆಗಬಾರ್ದು ಅನ್ನುವಂಥ ಕಾನೂನು ತಂದು ಆ ಸ್ಕೀಮನ್ನು ನಾವು ಮುಂದುವರಿಸಿದ್ದೀವಿ. ಜನಗಳಿಗೆ ತಪ್ಪು ಕಲ್ಪನೆ ಕೊಡ್ತೀರಿ. ಮತ್ತು ನೀವು ನೋಡಿದ್ರೆ ಲೂಟಿ ಹೊಡ್ಕೊಂತ ಬೇರೆ ಏನೂ ಕೆಲಸ ಇಲ್ಲ. ನಿಮ್ಮ ಅಧಿಕಾರದ ಕಚಾಟದೊಳಗೆ ದಿನ ಕಳೆಯಾಕತ್ತೀರಿ.
ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಹೋದ್ರಿ ಅಂದ್ರೆ ಚುನಾವಣೆ ಬರ್ತದೆ. 5 ರಾಜ್ಯಗಳ ಚುನಾವಣೆ ಬರ್ತಾವೆ. ಅದ್ರ ಜೋಡಿ ಕರ್ನಾಟಕದ್ದು ಸೇರಿಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ತಕ್ಷಣ ನಿಮ್ಮ ಕುರ್ಚಿ ಕಿತ್ತಾಟ ಬಿಟ್ಟು ಈ ಕಾನೂನು ಸುವ್ಯವಸ್ಥೆ, ಈ ದ್ವೇಷ ಭಾಷಣ ಇವನ್ನೆಲ್ಲ ವಾಪಸ್ ತಗೊಂಡು ಕಾನೂನು ಸುವ್ಯವಸ್ಥೆ ಕಡೆ ಅಧಿಕಾರವನ್ನು ಚಲಾವಣೆ ಮಾಡಿರಿ. ಕಾನೂನು ರಕ್ಷಣೆ ಮಾಡೋದಕ್ಕೆ ನೀವು ಅಧಿಕಾರವನ್ನು ಬಳಸ್ಕೊಡ್ರಿ. ನಿಮ್ಮಿಂದ ಆಗದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಿಮಗೆ ಒತ್ತಾಯ ಮಾಡಿ ಈ ಕಾನೂನನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಬಂಡ ಕಾಂಗ್ರೆಸ್ ಸರ್ಕಾರಕ್ಕೆ